ನಮಸ್ಕಾರ. ಕ್ವಶನ್ ತುಂಬ ಸುಲಭ ಇದೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಓಕೆ. ಸೊ ಪಿ ಯು ಕ್ವಶನ್ ಬ್ಯಾಂಕ್. 2 cells of EMF 3 volts and 4 volts. Okay. And internal resistance 1 ohm, 2 ohm. It is to given data. Okay. Are connected in parallel so has to send a current in the same direction through an external resistance of 10 ohm. ಓಕೆ, ಎಷ್ಟು ಓಮ್ಗೆ 10 ಓಮ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೆ ಕಳಿಸ್ಬೇಕು. ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 10 ಓಮ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 10 ಓಮ್ ಕೇಳ್ತಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಫಸ್ಟ್ ಫಾರ್ಮುಲಾಸ್ ಏನೇನು ರಿಕ್ವೈರ್ಮೆಂಟ್ ಇದೆ ಬರ್ಕೊಂಬಿಡೋಣ. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವಿ ಈಸ್ ಈಕ್ವಲ್ ಟು ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇ ಡಿವೈಡೆಡ್ ಬೈ ಇ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಸರ್ ಇದು ಎಲ್ಲಿಂದ ಬಂತು? ನಿಮಗೆ ಯಾರಿಗಾದರೂ ನೆನಪಿದ್ರೆ ಇದನ್ನು ನಾನು ಬ್ರಾಂಚ್ ಕರೆಂಟಿಂದ ತೊಗೊತಿದ್ದೀನಿ. ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಸೊ ದಟ್ ನಾನು ಡೈರೆಕ್ಟಾಗಿ ಮಾಡ್ಬೋದು ಅಂತ. ಓಕೆ, ವಿ ಈಸ್ ಈಕ್ವಲ್ ಟು ಫ್ರಮ್ ಓಮ್ಸ್ ಲಾ ಐ ಆರ್. ಸೊ ಐ ಜಾಗಕ್ಕೆ ಇ ಬೈ ಆರ್ ಪ್ಲಸ್ ಆರ್ನ ಹಾಕಿದ್ರೆ ಇ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇದು ಒಂದು ಫಾರ್ಮುಲಾ ನನಗೆ ಬೇಕು. ನೆಕ್ಸ್ಟ್ ಏನು ಬೇಕು? ಇಲ್ಲಿ ನೋಡ್ರಿ ಇ ಇದೆ, ಬಟ್ ಇಲ್ಲಿ ಒಂದು ಸಿಂಗಲ್ ಇ ಇಲ್ಲ, ಇಲ್ಲಿ ಎರಡೆರಡು ಇದೆ. ಅವು ಕೂಡ ಹೇಗಿದೆ? 2 cells ಆರ್ ರೆಸ್ಪೆಕ್ಟಿವ್ಲಿ ಕನೆಕ್ಟೆಡ್ ಪ್ಯಾರಲಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಯಾರಲ್ ಕಾಂಬಿನೇಷನ್ ಈಕ್ವಿವಲೆಂಟ್ ಏನು? E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಆಮೇಲೆ ಎರಡಕ್ಕೂ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಿವಲೆಂಟ್ ಏನು? R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಫಸ್ಟ್ ನಾವು ಈ ಈಕ್ವಿವಲೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಆರ್ ಅಂತ ಅವರೇ ಕೊಟ್ಟಿದ್ದಾರೆ 10 ಅಂತ. ಸೊ ಫಸ್ಟ್ ನಾನು ಈ ಈಕ್ವಿವಲೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2 ತೊಗೊಳ್ಳೋಣ. E1 ಎಷ್ಟಿದೆ ನನ್ನ ಲೆಕ್ಕದಲ್ಲಿ? 3 ಇಂಟು R2 ಈಸ್ 2 ಪ್ಲಸ್ 4 ಇಂಟು 1 ಡಿವೈಡೆಡ್ ಬೈ 2 ಪ್ಲಸ್ 1 ಈಸ್ 3. ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು 3 2 6 6 ಪ್ಲಸ್ 4 10 ಬೈ 3 ಆಯಿತು ವೋಲ್ಟ್ಸ್. ಇಲ್ಲೂ ಅಷ್ಟೇ ಆರ್ ಈಕ್ವಿವಲೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 into 1 it is 2 divided by 2 plus 1 that is 3. ಓಕೆ, ಸರ್ ನನಗೆ ಆರ್ ಈಕ್ವಿವಲೆಂಟ್ ಬಂತು, ಇ ಈಕ್ವಿವಲೆಂಟ್ ಬಂತು. ಈಗ ನಾನು ವಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು 10 ಬೈ 3 ಇಂಟು 10 ಡಿವೈಡೆಡ್ ಬೈ ಆರ್ ಎಷ್ಟಿದೆ ನಮಗೆ? 10 ಪ್ಲಸ್ 2 ಬೈ 3. ಸೊ ಈಗ ಇದೇನಾಗತ್ತಪ್ಪ? 100 divided by 3 divided by 3 tens are 30, 30 plus 2 it is 32 divided by 3. 3 gets cancelled. This will become 100 by 32 which is approximately equal to 3.12 volts. Therefore the potential difference across the resistor. Okay, ನಾನೇನು ಹೇಳಿದೆ? ಇದೊಂದು ರೆಸಿಸ್ಟರು, ಇಲ್ಲೊಂದು ಸೆಲ್ ಇದೆ. ಓಕೆ, ಇಲ್ಲೊಂದು ಸೆಲ್ ಇದೆ. ಓಕೆ, ಇಲ್ಲೊಂದು ಸೆಲ್ ಇದೆ. ಇವನು ಹೇಳಿದ್ದೇನು? ಇವೆರಡು ಸೇಮ್ ಪಾಸಿಟಿವ್ ಕನೆಕ್ಟ್ ಆಗ್ಯದ. ಅವಾಗ ಮಾತ್ರ ಅಲ್ವಾ ನಮಗೆ ಕರೆಂಟ್ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ. ಸೊ ಹಿಂಗೆ ಸೇಮ್ ಡೈರೆಕ್ಷನ್ ಮೂವ್ ಆದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಏನಿದೆ ಇಟ್ ಈಸ್ ವಿ ಈಸ್ ಈಕ್ವಲ್ ಟು 3 ಅಪ್ರಾಕ್ಸಿಮೇಟ್ಲಿ 12 volts. ಓಕೆ, ಸೊ ಇದಿಷ್ಟು ಇದರದ್ದು ಆನ್ಸರ್. I hope you understood this. Thank you.